ನಮ್ಮ ಮಾತುಕತೆಗಳು, ನಮ್ಮ ಪದ್ಧತಿ, ನಮ್ಮ ಹಿರಿಯರು ಹೇಳ್ತಿದ್ದಂಥ ಇದು ಎಲ್ಲವನ್ನ ಲೆಕ್ಕಾಚಾರ ಹಾಕಿದ್ರೆ ಮತ್ತು ಅದೊಂದು ಕುರುಹು ಆ ಕೆರೆ ನಮ್ಮ ವಶದಲ್ಲಿದೆ. ಕೆರೆ ವಶದಲ್ಲಿದ್ದ ಮಾತ್ರಕ್ಕೆ ಇವ್ರು ತಲಕಾಡು ಗಂಗರ ವಂಶಸ್ಥರ ಅಂತ ಕೆಲವ್ರು ಹೇಳ್ತಾರೆ. ಒಪ್ತಾರೋ ಬಿಡ್ತಾರೋ ಅದು ಬೇರೆ ವಿಚಾರ. ಒಟ್ಟಿನಲ್ಲಿ ಅದೇ ಹೆಸರುಗಳು. ನಮ್ಮ ತಾತ ನನ್ನ ತಾತನ ಹೆಸರು ಕೊಂಡೇಗೌಡಯ್ಯ, ಕೊಂಗನಗೌಡ ಇವತ್ತಿಗೂ. ಆಮೇಲೆ ನಾವು ವಾಸ ಮಾಡುವಂಥ ಕೇರಿ ಇದೆಯಲ್ಲ ತಲಕಾಡಿನಲ್ಲಿ, ಹಿಂದಿನ ಜನ ಕರೀತಾ ಇದ್ದದ್ದು ಕೊಂಗೇರಿ, ಕೊಂಗರು ವಾಸಿಸುವ ಕೇರಿ. ಅದನ್ನು ಕೆಲವು ಇತ್ತೀಚೆಗೆ ನಮ್ಮ ರಿಲೇಟಿವ್ಸೇ ಕೆಲವರು ಕೊಂಗ ಅಂದರೆ ತಮಿಳ್ನವರು ನಮ್ಮನ್ನು ಕೆಟ್ಟ ಪದ ಅಂತೇಳಿ ನಾವು ಕೊಂಗರಲ್ಲ ಅಂತ ಹೇಳೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಆದರೆ ಒಂದು ಹೇಳ್ತೀನಿ, ನಮ್ಮವರಾಗಿರಲಿ ಬೇರೆಯವರಾಗಿರಲಿ, ನನ್ನ ತಂದೆ ನೋಡೋಕ್ಕೆ ಚೆನ್ನಾಗಿಲ್ಲದಿದ್ರು ನನ್ನ ತಂದೆನೇ. ನನ್ನ ತಂದೆ ನೋಡೋಕ್ಕೆ ಕಪ್ಪಗಿದ್ದಾರೆ, ವಿಕಾರವಾಗಿದ್ದಾರೆ, ಕುಳ್ಳಕ್ಕಿದ್ದಾರೆ, ದಪ್ಪಕ್ಕಿದ್ದಾರೆ. ಇವ್ರು ನನ್ನ ತಂದೆ ಅಲ್ಲ, ಪಕ್ಕದ ಮನೆಯವನು ಭಾಳ ಚೆನ್ನಾಗಿದ್ದಾನೆ, ಅವ್ನು ನನ್ನ ತಂದೆ ಅಂತ ಹೇಳೋಕ್ಕೆ ನಮ್ಮಲ್ಲಿ ಅವಕಾಶ ಇಲ್ಲ. ಯಾರನ್ನು ಬೇಕಾದ್ರೂ ತಾಯಿ ಅನ್ಬೋದು. ಊರಲ್ಲಿ ಹೋಗೋ ಎಲ್ಲರೂ ನನಗೆ ತಾಯಿ ಅಂದ್ರೆ ಆಗ್ತಾರೆ. ಆದರೆ ನನಗೆ ತಂದೆ ಅಂತ ಒಬ್ಬನೇ. ಬೇರೆಯವನ್ನೆಲ್ಲ ದೊಡ್ಡಪ್ಪ ಚಿಕ್ಕಪ್ಪ ಅನ್ಬೋದು. ಆದರೆ ಜನ್ಮ ಕೊಟ್ಟವಳು ತಾಯಿ ಆಗ್ತಾಳೆ, ಹಾಲು ಕೊಟ್ಟವಳು ತಾಯಿ ಆಗ್ತಾಳೆ, ತಮ್ಮನ್ನು ನೋಡ್ಕೊಂಡಂಥ ಅಕ್ಕನೂ ತಾಯಿ ಆಗ್ತಾಳೆ, ಸೊಸೆನೂ ತಾಯಿ ಆಗ್ತಾಳೆ, ಮಗಳೂ ತಾಯಿ ಆಗ್ತಾಳೆ. ಎಲ್ಲರೂ ತಾಯಿ ಸ್ಥಾನನ ವಹಿಸ್ಕೋಬೋದು. ಆದರೆ ತಂದೆ ಸ್ಥಾನ ಮಾತ್ರ ಒಬ್ಬನಿಗೇನೆ. ಹೀಗಾಗಿ ಕೊಂಗ ಅಂತ ಹೇಳಿದರೆ ಸುವಾಸನ ಭರಿತವಾದಂಥ ಮರ ಗಿಡಗಳು ಬೆಳೆಯುವ ನಾಡಿನ ಒಡೆಯ. ಅದು ನಾವು. ನಮ್ಮ ಏರಿಯಾನ, ನಮ್ಮ ಕೇರಿಯನ್ನು ಕೊಂಗೇರಿ ಅಂತೇಳಿ ಕರೀತಾರೆ.